ಗ್ರಾಮದ ಜನರಿಗೆ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಪೂರೈಸಲಾಗುತ್ತಿದ್ದು ಇದರಿಂದ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಜನರು ತುತ್ತಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳದ ಗೆಣ್ಣೂರು ಗ್ರಾಮದಲ್ಲಿ ಗ್ರಾಮಸ್ಥರ ಮನೆ ಮನೆಗೆ ಪ್ರತಿದಿನ ನಲ್ಲಿ ಮೂಲಕ ಪೂರೈಕೆಯಾಗುವಂತಹ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಗ್ರಾಮಸ್ಥರು ಗ್ರಾಮದ ಹೊರ ವಲಯದಲ್ಲಿ ಬಂದು ಕುಡಿಯುವ ನೀರನ್ನ ತೆಗೆದುಕೊಂಡು ಹೋಗುವಂತಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೇಳಿದರೂ ಸಹ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡುತ್ತಿಲ್ಲ. ಸವಳು ನೀರನ್ನ ಗ್ರಾಮದ ಜನತೆ ನಿತ್ಯ ಕುಡಿಯುವಂತಾಗಿದೆ. ಈ ನೀರಿನಿಂದ ಹಲವರಿಗೆ ವಾಂತಿ ಬೇಧಿ ಕಾಣಿಸಿಕೊಂಡಿದೆ. ಗ್ರಾಮದಲ್ಲಿ ಜಲಜೀವನ ಮಿಷನ್ ಜೆಜೆಎಂ ಕಾಮಗಾರಿ ಪ್ರಾರಂಭವಾಗಿ 2 ವರ್ಷ ಕಳೆದಿದ್ದರೂ ಇನ್ನೂ ಪೂರ್ತಿಯಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸದಸ್ಯರ ಗಮನಕ್ಕೆ ತಂದರೂ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪ ಮಾಡಿದರು. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಖುದ್ದಾಗಿ ಗ್ರಾಮಕ್ಕೆ ಭೇಟಿ ನೀಡಿ ನೈಜ ಸ್ಥಿತಿಗತಿಯನ್ನ ಅವಲೋಕಿಸಿ ಗ್ರಾಮದ ಜನತೆಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸಿಕೊಡಬೇಕೆಂಬುದು ಎಫ್ಎಂ ವಾಹಿನಿಯ ಕಳಕಳಿಯಾಗಿದೆ. ಕೋಲಾರ ತಾಲೂಕು ಬಿಜಾಪುರ ಜಿಲ್ಲಾ ರೀ. ಇಲ್ಲಿ ನೀರಿನ ಭಾಳ ಪ್ರಾಬ್ಲಮ್ ಐತ್ರಿ. ಪೈಪ್ಲೈನ್ ಮಾಡಿವ್ರಿ. ಅವಕ್ಕೆ ಎಷ್ಟು ದಿನ ಆಯ್ತು? 3-4 ತಿಂಗಳು ಆಯ್ತು ರೀ. ಮಾಡಿದ್ರಿಂದ ಅವಕ್ಕೆ ಒಂದಕ್ಕೂ ಸಪ್ಲೈ ನೀರಿಲ್ಲ ರೀ. ಸೋಳು ನೀರು ಬಿಡ್ತಾರೆ ರೀ. ಅವು ಕುಡಿಯೋಕೆ ಯೋಗ್ಯತೆ ಇಲ್ಲ ರೀ. ಕೆಟ್ಟ ಹುಳ ಬರ್ತಾವ್ರಿ. ಅದು ನೀರಿನೊಳಗೆ ಕೆಟ್ಟ ಸಮಸ್ಯೆ ಐತ್ರಿ. ಹುಡುಗರು ಸಂಡ ತತ್ತಾಗ್ತದೆ ರೀ. ಏನೋ ಮಾಡಿದ್ರು ಅದಕ್ಕೆ ಇದು ಪರಿಹಾರ ಇಲ್ಲದಂಗೆ ಆಗಿಬಿಟ್ಟೈತೆ ರೀ ನಮಗೆ. ನಾ ಎಲ್ಲರೂ ಕೇಳೇವ್ರಿ. ಮೆಂಬರ್ಗಳನ್ನ ಕೇಳಿದ್ರು ಅವರು ಏನು ತಲೆ ಕಟ್ಸೋತ್ತಿಲ್ಲ ರೀ. ಯಾರಿಗೆ ಕೇಳಿದ್ರು ಇನ್ನೂ ಅದ್ರ ಬಗ್ಗೆ ಮಾಹಿತಿನೇ ಕೊಡಲಾಗ್ಯಾರ ರೀ. ನೀರಿನ ಭಾಳ ಸಮಸ್ಯೆ ಐತ್ರಿ. ನಮಗೆ ನೀರಿಂದ ಒಂದು ಸ್ವಲ್ಪ ವ್ಯವಸ್ಥೆ ಆಗಂಗೆ ಮಾಡಿರಿ. ಮತ್ತು ಇಷ್ಟು ದಿನ ಆತ್ರಿ ಎಲ್ಲರೂ ಕೇಳಿ ನಮಗೂ ಸಾಕಾಗೈತೆ ರೀ. ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ತನಕನೂ ಒಂದು ಸ್ವಲ್ಪ ನೀರು ಕುಡಿದ್ರೆ ಮರುದಿನ ಕೆಲ್ಸಕ್ಕೆ ಹೋಗಕ್ಕೆ ಬರಂಗಿಲ್ಲ ರೀ. ಒಟ್ಟು ದುಡಿಯೋ ಮಂದಿ ಇರ್ತೈತಿ. ಸಂಡಾಸ್ಗೆ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಅವರು ಪಂಚಾಯತಿ ಅವ್ರಿಗೆ ಭೇಟಿ ಆದ್ರೂ ಅದಕ್ಕೆ ಅದ್ರ ಮ್ಯಾಗೇನು ಇದು ಇಲ್ಲ ರೀ. ಯಾರೂ ನಮ್ಗೆ ಕೇರ್ ಮಾಡಲಾಗ್ಯಾರ ರೀ. ಮತ್ತು ಫಿಲ್ಟರ್ ಐತ್ರಿ. ಫಿಲ್ಟರ್ ಬಂದಾಗಿ ಅದು ಒಂದು 1.5 ವರ್ಷ ಆತ್ರಿ. ಆ ಫಿಲ್ಟರ್ದು ನೀರಿಂದ ಅದನ್ನು ವ್ಯವಸ್ಥೆ ಮಾಡಲಾಗ್ಯಾರ ರೀ. ಈ ಕಡೆ ನಮಗೆ ನೀರು ಕುಡಿಯೋಕೆ ನೀರು ಇದ್ರ ನೀರು ಬಿಡಲಾಗ್ಯಾರ ರೀ. ಮಗ್ಲ ಹೊಳೆ ಐತ್ರಿ. ಮಗ್ಲ ಹೊಳೆ ಇದ್ರೂ ನೀರು ಬರಾಕ್ತಿಲ್ಲ ರೀ. ನಮ್ಗೆ ಹೊಳೆ ನೀರು ಬಿಜಾಪುರ ನೀರು ಹೋಗತ್ರಿ. ಕರೆ ನಮ್ಮ ಊರಿಗೆ ನೀರು ಬರಂಗಿಲ್ಲ ರೀ. ಹೊಳೆ ಇರೋದು ಇಲ್ಲದ 2 ಕಿಲೋಮೀಟರ್ದಾಗ ನಮ್ಮ ಹೊಳೆ ಐತ್ರಿ. ಅಷ್ಟು ಸಮೀಪದಾಗಿದ್ರು ನಮಗೆ ನೀರಿನ ವ್ಯವಸ್ಥೆ ಇಲ್ಲ ರೀ. ಒಟ್ಟು ಭಾಳ ಪ್ರಾಬ್ಲಮ್ ಆಗತ್ತೆ ನಮಗೆ ನೀರಿನ ಬಗ್ಗೆ. ದಗದಕ್ಕೆ ಹೋಗೋದು ಆಗಲಾಗೈತೆ ರೀ. ನೀರು ಕುಡಿದ್ರೆ ಅವು ಯೋಗ್ಯತೆನೇ ಇಲ್ಲ ರೀ. ನೀರು ಬಿಡೋದ್ರಿ. ಅವ್ನು ಬಿಡೋದ ನಮ್ಮಲ್ಲಿ ನೀರು ಹೇಳಕ್ಕೆ ಬಿಡೋದು ನಮ್ಗೆ ಸರಿಯಾಗಿ. ಒಟ್ಟು ಎಲ್ಲಿ ಯಾರು ಸೌಳು ನೀರು ಕುಡ್ತಾರೆ. ಸೌಳು ನೀರು ಕುಡ್ಕೊಂಡು ಸಂಡ ಸತ್ತಾಕತ್ತಿದ್ರಿ. ಹಿಂಗಾಗಿ ಒಟ್ಟು ಹುಡುಗರು ಕುಡಿ ಎಲ್ಲ ಸರಿ ಇಲ್ಲ. ನೋಡಿದ ಇದು ಮಾಡಿರಿ. ನೀರು ಬಿಡ ಅವ ಸರಿ ಇಲ್ರಿ. ಒಟ್ಟು ನಾವು ಒತ್ತಾಡಿ ಬಿಡೋದು ಒತ್ತಾಡಿಲ್ಲ. ಚಂತನೆ ಆ ಕಡೆ ಹೋಗಿಬಿಡ್ತಾನೆ ಕುಡ್ಕೋತ. ಎಲ್ಲಿ ಬರ್ತಾವ್ರಿ ನೀರನ್ನ ಇಲ್ಲಿ ಬರೋದಿಲ್ಲ. ಕ್ಯಾಟ್ ಹೊಲ ಸೌಳು ಬಿಡ್ತಾನೆ ರೀ. ಅವನು ಸರಿ ಇಲ್ಲ ನೀರನ್ನು ಸರಿ. ಸಂಡಾಸ ಹತ್ತಿ ಹುಡುಗರು ಅವನ ಅಡ್ಡಾಡ್ತಾವ್ರಿ. ಸರಿಗೆ ಒಟ್ಟು ತೆಳಗಿಡೋಲ್ಲ ರೀ. ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ. ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ಥ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್ ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್. ಹಾಗಾದ್ರೆ 2 ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ.
ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.